बस है ये रुकानी बंद दो तीन बसा रुकते सर लाइन भी इधर है सामने उधर जाम होता सर वो जाम वाले में इधर रुकते ना उधर से यहाँ जाम होता है बाकी साइड आना पड़ता है टू व्हीलर है सब पूरा जाम होता है इसलिए साइड गाड़ी इधर बाहर आती है यहाँ से इधर खड़ा कर सकते हैं आप पूरे इधर खड़ा कर सकते हैं ये बस स्टॉप भी दिखेगा ये बस स्टॉप भी कहीं चलो आगे चलो सिर्फ ऑटो वालों के लिए ऑटो बस स्टॉप जो था सर वहाँ पे पोस्ट ऑफिस के पास था वहाँ से ला के बस स्टॉप को यहाँ पे रुका दिएगा तो इसकी वजह से जो है पूरे यहाँ पे ट्रैफिक होता है पूरा इनको दिया बोले तो ऑटो वाले कहाँ पे रुकना बताइए सर मेन सर अभी इधर भी है क्या बस ये बस स्टॉप भी है अंदर वो बैरिकेड अंदर का कहीं को रुकते होंगे हाँ बस स्टॉप अंदर भी रुकता सर ये बस स्टॉप उधर रहना था पहले उधर था पहले उधर बात वो था ये हम डीसी साहब को भी मंजूरी दी है सुनील गौड़ा साहब को भी मंजूरी दी है एसपी साहब बस सर्विस जंक्शन ಗೆ ಈ ಕಡೆ ಬರೋವು ಇಲ್ಲೇ ನಿಲ್ಲಿಸ್ತಾರ ಅಲ್ಲಿ ಯಾರು ಎಲ್ಲ ಆಟೋ ಲೈನ್ ಮಾಡಿ ಸ್ಟಾಪ್ ಅಲ್ಲೇ ಸರ್ ಅಲ್ಲೇ ಇಟ್ಟಿರೋಲ್ಲ ಸ್ಟಾಪ್ ಏ ಸ್ಟಾಪ್ ಅಂದ್ರೆ ನಿಮ್ಮವರೆಲ್ಲ ಮೇಂಟೈನ್ ಮಾಡಿ ಯಾರು ಕೆಲಸ ಮಾಡ್ತಿದೆ ಸರ್ ಮೊದಲ ಆ ಸೈಡ್ ಇತ್ತು ಸರ್ ಅನುಕೂಲ ಆಗ್ತದೆ ಈ ಆಟೋ ಪೇ ಏನಿದೆಯಲ್ಲ ಅದೆಲ್ಲ ಬಂದ್ ಮಾಡ್ಬೇಕು ಅವ್ರಿಗೆ ಹೊರಗಡೆ ಬಂದ್ರೆ ಎತ್ಕೊಳಕ್ ಹಾಕ್ಬೇಕು ಯಜಮಾನ ಆಟೋ ಪೇ ಅಂತ ಹೊರಗಡೆ ಬಂದ್ರೆ ಎತ್ಕೊಳಕ್ ಆಟೋದವ್ರು ಬಸ್ಸಿನ ಸೈಡ್ ಹೋಗಿ ಹೋಗ್ಬೇಕಂತ ಮಾಡಿ ಇವ್ರು ಆಟೋ ಬರ್ ಸರ್ ಈಗ ಸಿಟಿ ಬಸ್ನವ್ರಿಗೆ ಹೋಗೋದು ಮುಂದೆ ಅದೇ ಟ್ಯಾಕ್ಸ್ ಅಲ್ಲಿ ಸರ್ ಯಾಕೆ ತಪ್ಪು ಮಾಡ್ತಾರೆ ಅವ್ರಿಗೆ ಫೈನ್ ಮಾಡೋದು ಇಲ್ಲಿ ರಿಪೋರ್ಟ್ ಮಾಡ್ತೀವಿ ಹೆಂಗೆ ಮಾಡಿದ್ರೆ ಫೈನ್ ಯಾಕೆ ತಪ್ಪು ಮಾಡೋರಿಗೆ ಮಾಡಬೇಕು ಅಲ್ಲೇ ಶಿಫ್ಟ್ ಮಾಡಿದ್ರು ಎಲ್ಲ ಈ ಟೈಪ್ ಮಾಡ್ತಾರೆ ಆಟೋ ಶಿಫ್ಟ್ ಅಲ್ಲೇ ಮಾಡಿ ಪ್ರಾಬ್ಲಮ್ ಆಗ್ತದಿಲ್ಲ ಮಾಡಕತ್ತ ಸರ್ ಇಲ್ಲಿ ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಆಟೋ ಸ್ಟಾರ್ಟ್ ಅಲ್ಲಿ ಮಾಡ್ಬಿಡಲ್ಲ ಆಟೋ ಸ್ಟಾರ್ಟ್ ಅಲ್ಲಿ ಮಾಡ್ಬಿಡು ಆಯ್ತು ಅದೆಲ್ಲ ದೊಡ್ಡ ಇದೆಲ್ಲ ಈ ಸಿಗ್ನಲ್ ಬಂದು ಕೆಜಿಗುಡಿ ಬರೋಬ್ಬರಿ ಅಲ್ಲಿ ಇದು ಸಂಬಂಧ ಇಲ್ಲ ಸರ್ ಇದು ಕಾರ್ನಾಗಿ ಹೋಗೋ ಸಲುವಾಗಿ ಮಾಡಿಲ್ಲ ಕರೆಕ್ಟು ಈಗ ಬಹಳ ಜನ ಏನ್ ಮಾಡ್ತಾರೆ ಪಾರ್ಕ್ ಮಾಡ್ಕೊಂಡು ಹೊಸ ಬರೋದು ಗೊತ್ತಾಗ ರೆಗ್ಯುಲರ್ ಓಡಾಡೋದು ಗೊತ್ತಾಗ್ತದೆ ಈ ರೋಡರ್ಗೆ ಅಂತ ಅದು ಕನ್ಫ್ಯೂಸ್ ಆಗ್ತದೆ ಈಗ ಕೆಲವರೆಲ್ಲ ಏನ್ ಮಾಡ್ತಾರೆ ಇಲ್ಲಿ ಇವರು ರೆಡ್ಡಲ್ಲಿ ಹೋಗೋದು ನೋಡಿ ಅಲ್ಲಿ ನಿಂತಿರ್ತಾರಲ್ಲ ಅವರು ಬರ್ತಾರೆ ಮುಂದಕ್ಕೆ ಈಗ ಅದನ್ನ ಒಂದು ಲೈಟ್ ನ ಅಲ್ಲಿ ಶಿಫ್ಟ್ ಏನೋ ಮಾಡಕ್ಕಾಗ್ತದೆ ಈ ಲೈಟ್ ನ ಸಿಗ್ನಲ್ ಲೈಟ್ ಅಲ್ಲಿ ಆ ಎಂಡಿಗೆ ಆ ಕಡೆಗೆ ಅಂದ್ರೆ ಆ ರೂಟ್ ಇಂದ ಬರೋಲ್ಲ ಅದು ಈ ಲೈಟ್ ಇಂಪಾರ್ಟೆಂಟ್ಲಿ ಮಾಡ್ಬೋದು ಸರ್ ನಿನ್ಗೆ ಅರ್ಥ ಆಗುತ್ತೋ ಇಲ್ಲ ಗೊತ್ತಾಗಲ್ಲ ಗೊತ್ತಾಯ್ತು
ಈಗ ಅದಷ್ಟು ಹೆಚ್ಚು ಮುಂದ್ಗಡೆ ಒಂದು ಸಿಗ್ನಲ್ ಸ್ವಲ್ಪ ಅದು ಶಿವಾಜಿ ಚೌಕ್ ತಾನೆ ಅದು. ಶಿವಾಜಿ ಚೌಕಿಂದ ಬರ್ತಾರಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗ್ತದೆ. ಇಲ್ಲಿ ಆಟೋದವ್ರು ಇಲ್ಲಿಂದ ಬಂದ್ರೆ ಬರ ಹೋಗ್ತಾ ಇರ್ತಾರೆ. ಇದು ಇವ್ರು ನೋಡ್ಕೊಂಡು ರೆಡ್ ಅಲ್ಲಿ ಅವರು ಸರ್ ಆಟೋದವ್ರು ಶಿವಾಜಿದಿಂದ ಈ ಕಡೆ ಬರ್ತಾರೆ ಸರ್. ಆ ಸೈಡಿಂದ ಬರ್ತಾರೆ ಸರ್. ವಿನಾಯಕ್ ಚೌಕ್ ಲೈನ್ನಿಂದ ಬರ್ತಾರೆ. ಹೇಳೋದು ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು. ಸೀದಾ ಇದು ಕಾಣಬಾರ್ದು ಅವ್ರಿಗೆ. ಅವ್ರು ಹೇಳ್ತಾರೆ ಸಿಗ್ನಲ್ ಇದೆ ನೋಡಪ್ಪ ಕುಮಾರ ರೆಡ್ ಇದೆ ನೋಡಿ. ಯಾರು ಗಲಾಟೆ ಮಾಡ್ತಾರೆ. ಸಿಗ್ನಲ್ ಇದೆ ಸರ್. ಆ ಸಿಗ್ನಲ್ ಮಾತ್ರ ಯಾರು ಕೂಡ ಮಾತಾಡ್ತಾರೆ ಅರ್ಥ ಅವ್ರಿಗೆ. ಸರ್ ಅವ್ರು ಹೋಗ್ತಾ ಇದಾರಲ್ಲ ಸರ್, ಅದಕ್ಕೆ ನಾವು ಹೋಗ್ತಾ ಇದ್ವಿ ಅಂತಾರೆ. ಅದಕ್ಕೆ ಈ ಲೈಟ್ ಡಮ್ಮಿ ಮಾಡಿ ಒಂದ್ ಅಲ್ಲಿ ಹಾಕಿದ್ರೆ ಹೆಂಗಿರ್ತದೆ, ಒಂದು ಪೋಲ್ ಅಲ್ಲಿ ಅಲ್ಲೋ ಮತ್ತೆ ಇಲ್ಲಿ ಕಾರ್ನರ್ ಎಲ್ಲಾದ್ರು ಇಲ್ಲೇ ಹಾಕ್ಬೇಕು ಸರ್. ಹಾಕಿದ್ರೆ ಅಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು. ಅವ್ರು ಸೀದಾ ಅಲ್ಲಿ ಓಪನ್ ಆಗ್ತಾ ಹಿಂಗ್ ಹೋಗ್ತಾ ಇರ್ಬೇಕಲ್ಲ ಇಲ್ಲ ಅಲ್ಲೇ ಇದು ಸೈನ್ ಬೋರ್ಡ್ ಇದೆಯಲ್ಲ ಅಲ್ಲಿ ಸರಿಯಾಗಿ ಹಾಕಿದ್ರೆ ಆಗೋದಿಲ್ಲ ಸರ್. ಅಲ್ಲಿ ಈಗಾಗಲೇ ಒಂದು ಇರ್ತದೆ ಸರ್. ಅಲ್ಲಿ ಇಲ್ಲಿ ಅದ ಸರ್. ಇದಕ್ಕೊಂದಿದೆ ಸರ್. ಅದು ಇದಾಯ್ತದು ಏನು ಪೆಡಿಸ್ಟ್ರಿಯನ್ಗೆ ಇಲ್ಲ ಸರ್. ಅವರಿಗೆ ಸಿಗ್ನಲ್ ಕಾಣಿಸುತ್ತೆ ಸರ್. ಮತ್ತೆ ಆ ಕಡೆ ಬೇಕಾದ್ರೆ ಒಂದು ಮಾಡ್ಬೋದನ್ನ ಅಲ್ಲಿ ನೋಡಕ್ ಆಗಲ್ಲಪ್ಪ. ಅಲ್ಲಿ ಇಲ್ಲಿ ಒಂದು ಹಾಕ್ಬೇಕಾಗ್ತದೆ. ಒಂದು ಫೋನ್ ಹಾಕಿ ಮಾಡ್ಕೋಬಹುದು ಸರ್. ಇಲ್ಲೇ ಅವ್ರಿಗೆ ಕಾಣಿಸುತ್ತೆ ಸರ್. ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು. ಮತ್ತೆ ಅಲ್ಲಿ ಆ ಕಡೆಯಿಂದ ಬರೋದು ಈ ಕಡೆ ಇರ್ತದೆ ಸರ್. ಅದ ಡೈರೆಕ್ಷನ್ ಪೂರಾ ಹಿಂಗ್ ಆಟಿರ್ತದೆ ಸರ್. ಅದ ಅವ್ರಿಗೆ ನೋಡಪ್ಪ ಅವರು ಈ ಲೈಟ್ ನೋಡ್ಕೊಂಡ್ ಬರ್ತಾರೆ. ಗ್ರೀನ್ ಆಗ್ತದೆ. ಈ ಕಡೆ ರೋಡ್ ಬಿಟ್ಟು ಬರ್ರಿ. ಈ ಕಡೆ ಇಲ್ಲಿ ಲೈಟ್ ಇದೆಯಲ್ಲ ಸೈಡ್ ಅದ್ರ ಪ್ರಕಾರ ಬರ್ತಾರೆ. ಅವ್ರಿಗೇನು ಇದನ್ಸಲ್ಲ. ಈಗ ಕಿರಿಕಿರಿ ಅನ್ಸೋದು ಏನಂದ್ರೆ ಹಳಬರಿಗೆ ಏನು ಗೊತ್ತಾಗಲ್ಲ, ಹೊಸಬ್ರಿಗೆ ಏನಾಗ್ತಾರೆ. ನಾನು ಸಾಕಷ್ಟು ಸಾರಿ ನೋಡಿದೀನಿ ನೋಡಿ. ಈಗ ಆಟೋಗಳೆಲ್ಲ ಹೋಗ್ತಿದಾವಲ್ಲ ಅವರು ಬಂದ್ಬಿಡ್ತಾರೆ. ಯಾಕೆ ಇವ್ರು ಹೋಗ್ತಾ ಇದಾರೆ ಏನೋ ಓಪನ್ ಇರ್ಬೋದಂದ್ರೆ ಅವ್ರು ಬಂದ್ಬಿಡ್ತಾರೆ. ಅದಕ್ಕೆ ಇದು ಕನ್ಫ್ಯೂಷನ್ ಆಗ್ತದೆ ಅವ್ರಿಗೆ. ಈಗಾಗಲೇ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಅದ್ರ ಸಲುವಾಗಿ ಅಲ್ಲಿ ಹಾಕಿದೆ ಸರ್. ನಾವು ಡೈರೆಕ್ಷನ್ ಯಾಕಂತಂದ್ರೆ ಇಲ್ಲೊಂದು ಫೋನ್ ಹಾಕಿ ಹಾಕೋಬೋದು ಸರ್. ಕಾಣಿಸುತ್ತೆ ಸರ್. ಇವ್ರಿಗೆ ಸರ್ ಅವ್ರಿಗೆ ಕಾಣಿಸುತ್ತೆ ಸರ್. ಇವ್ರಿಗೆ ಕಾಣಿಸ್ಬಾರ್ದು, ಬರೀ ಅವ್ರಿಗೆ ಕಾಣಿಸುತ್ತೆ ಸರ್. ಹಾಕೋದು ಸರ್. ಗೋಲ್ ಶಿಫ್ಟ್ ಮಾಡ್ಕೊಂಡು ಹಾಕೋಬೇಕು ಸರ್. ಒಂದು ಇಲ್ಲಾಂದ್ರೆ ನೋಡಿ ಅಲ್ಲಿ ಪಕ್ಕದಲ್ಲೇ ಹಾಕ್ಬಿಡ್ಬೋದು. ಹಾಕ್ಬಿಟ್ರೆ ಅವ್ರಿಗೆ ಆ ಟೈಮ್ದಾಗ ಸಿಗ್ನಲ್ದಾಗ ಗಾಡಿಗಳು ಹೋಗ್ತಾನೆ ಇರ್ತದೆ. ಅವ್ರಿಗೆ ಬರೋಕ್ಕೂ ಆಪ್ಷನ್ ಇಲ್ಲ ಸರ್. ಅಲ್ಲಿ ನಿಲ್ತಾವೆ. ಅವ್ರು ನಿಲ್ತಾರೆ. ಈಗ ನೋಡಿ ಇವ್ರು ಹೋಗ್ತಾರೆ. ಈಗ KC ರೋಡ್ ಸಿಗ್ನಲ್ ಹೋಗ್ತಾರೆ ಸರ್. ನೋಡಿ ಇವ್ರು ಈ ಕಡೆ ಹೋಗ್ತಾರೆ. ಈಗ ನೋಡ್ರಿ ಇವ್ರು ಹೋಗ್ತಾರೆ. ಈಗ ನೋಡಿ ರೆಡ್ ಇದೆ ಹೋಗ್ತಾನೆ. ನೋಡೋರ್ಗೆ ಏನ ರೆಡ್ ಇದ್ರು ಹೋಗ್ತಾ ಇರ್ತಾರೆ. ಅಲ್ಲ ನೋಡೋರ್ಗೆ ಏನ್ ಅನ್ಸ್ತದೆ ರೆಡ್ ಇದ್ರು ಹೋಗ್ತಾನೆ. ಬಹಳಷ್ಟು ಟೈಮ್ ಮೊಸರು ಬಂದ್ರಲ್ಲ ಜಂಪ್ ಆಗಿದ್ದಾರೆ ಸಿಗ್ನಲ್ ಆಗಿ. ಗೊತ್ತಿಲ್ಲ. ಹಮೇಶೆ ಇಲ್ಲೇ ಇರ್ತೀರಿ 24x7 ಗಾಂಧಿ ಸರ್ಕಲ್ ಬಿಟ್ರೆ ನಿಮ್ಗೆ ಯಾವ ಕೆಲಸ ಇಲ್ಲ. ಆಟೋದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅಂತ ಹೇಳೋ ಸಿಗ್ನಲ್ ಇಲ್ಲಿವರೆಗೆ ಹೋಗ್ತಾನೆ ಇದಾವೆ ನೋಡಿ ಆಟೋ. ಈಗ ಯಾಕೆ ನಾವು ಗ್ರೀನ್ ಇದೆ ಹೋಗ್ತಾ ಇದಾವೆ ಸರ್. ಈಗ ಏನಾಗ್ತದೆ ಸರ್, ಈಗ ನೀವು ಹೇಳೋದು ಕರೆಕ್ಟ್ ಸರ್. ನಾಳೆ ನಾವು TMC ಎಲ್ಲ ಅವಾಗೆಲ್ಲರೂ ಹೌದು ಎಲ್ಲ ಫೈನ್ ಬಂದಿರ್ತದೆ ಈಗ 100%. ಅದಕ್ಕೆ ಇದನ್ನ ಪೆಡಿಸ್ಟ್ರಿಯನ್ ಮಾಡ್ಬಿಟ್ಟು ಅಲ್ಲಿ ಆಟೋ ಬಿಟ್ಟರೆ ಇಲ್ಲಿ ಕಾಣೇಬಾರ್ದು ಅವ್ರಿಗೆ. ಇವ್ರಿಗೆ ಹಾಕ್ಬಿಟ್ರೆ ಒಂದೊಂದು ಪೋಲ್ ಹಾಕ್ಬಿಟ್ರೆ ಕನ್ಫ್ಯೂಷನ್ ಕ್ಲಿಯರ್ ಆಗ್ಬಿಡ್ತೈತಿ. ಆಯ್ತಪ್ಪ. ಈಗ ಆ ಕಡೆ ಬಸ್ ಸ್ಟ್ಯಾಂಡ್ ಜಾನ ಸರ್, KC ಮಾರ್ಕೆಟ್ ಜಾನ. ಇಲ್ಲಿ ಎಲ್ಲೋ ಲೈನ್ ಸ್ಟಾಪ್ ಆಗೋದಕ್ಕೆ ಇಲ್ಲಿ ರೆಡ್ ಲೈನ್ ಬೀಳೋದಕ್ಕೆ ಕರೆಕ್ಟ್ ಆಗಿರ್ಬೇಕು. ಇವ್ರು ಯಾರು ನಿಲ್ಬಾರ್ದು. ಇಲ್ಲಿ ಹೊಟ್ಟೋಗ್ಬೇಕು.
ಸರ್ ಇದು ಸರ್ಕಾರಿ ಅವ್ರದ್ದು ಪ್ರಾಬ್ಲಮ್ ಆಗ್ತದೆ. ಸರ್ಕಾರಿ ಅವ್ರದ್ದೊಂದು ನಿನ್ನೆ ನೀವೆಲ್ಲ ಹೇಳಿರಿ ಅಂತ ನಮ್ಮ ಆಟೋದವ್ರಿಗೆ ಒಂದು ಸ್ಟೇಟ್ ನಿಂದ್ರಸ್ ಅಂಕಿಸಿಂದ ಅದು ಸರ್ಕಾರದವರು ಫುಲ್ ತನಕ ಈ ಕಡೆ ಇಡಾಕತ್ತಾರ ಅವ್ರು. ಇದು ಪೂರ್ತಿ ಜೇಬ್ರಾ ಕ್ರಾಸಿಂಗ್ ಪೂರ್ತಿ ಟೋಟಲಿ ಬಂದ್ ಮಾಡ್ಬಿಡ್ತಾರೆ ಸರ್. ಅಲ್ಲಿ ಪ್ಯಾಸೆಂಜರ್ ಹೋಗಕ್ಕೆ ಜಾಗ ಇರೋದಿಲ್ಲ ಸರ್. ಪ್ಲಾನ್ ಮಾಡ್ಬೇಕು ಸರ್ ನಾವು ಈ ಪ್ಲೇಸ್ಗೆ ತೋರಿಸಿ ನಾವೆಲ್ಲ ಮಾಡ್ತಿರ್ತೀವಿ. ಇವ್ರೇನು ಈಗ ಮಾಡತ್ತಲ್ಲ ಸರ್, ನಾವು ಆಟೋದವ್ರು ಈ ಕಡೆ ನಿಲ್ಲಿಸಿ ಬಿಡ್ತೇವೆ ಸರ್. ನಾವು ಬೆಳಗ್ಗೆ ಈ ಲೈನ್ ಐತಲ್ಲ ಈ ಲೈನ್ ಹತ್ಕೊಂಡ್ಬಿಡಿ. ಈ ಲೈನಿಗೆ ನಾವು ಆಟೋ ಹಚ್ಕೊಂಡ್ ಬಿಡ್ತೇವೆ ಸರ್. ಹತ್ಕೊಂಡ್ಬಿಡಿ ನಾಳೆ ಹತ್ಕೊಂಡ್ಬಿಡಿ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಆ ಕಡೆ ಹಚ್ಕೊಂಡ್ಬಿಡ್ರಿ ಇಲ್ಲಿ. ನಾಳೆ ಆ ಲೈನ್ ಇಂದ ಕಂಪ್ಲೀಟ್ ಹತ್ಕೊಂಡ್ಬಿಡ್ರಿ. ए कल सुबह 6 बजे पूरा तुम ये लाइन में लगा ले छोड़ो ऑटो. ನೀವು ಬರೋದಕ್ಕೆ ಮುಂಚೆ ಹತ್ಕೊಂಡ್ಬಿಡ್ರಿ. ನಾನು ಹೋಗ್ತಾರ सर आ ತರ ನಾವು 2-3 ಸಲ ಟ್ರೈ ಮಾಡಿದ್ದೇವೆ ಸರ್. हाँ वहाँ से लगा ले छोड़ो पूरा दूसरी गाड़ी लगा छोड़ो. ये जेब्रा क्रॉसिंग खुली रहना है. जेब्रा क्रॉसिंग खुली रहना है. जेब्रा क्रॉसिंग के आगे तुम्हारा कौन सी गाड़ी नहीं है? बाजू लो जी मामू बाजू मारो 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 ನಾವೇನ್ ಮಾಡ್ತಾ ಇದ್ವಿ ನೀವೇನ್ ಮಾಡ್ತಾ ಇದ್ರಿ? रोड देख रहे हो पूरा अंदर ನೀವು ರೋಡ್ ಕಟ್ಕೊಂಡು ನಿಂತ್ಕೊಂಡು ಸರಿ ಈ ಕಡೆ ಉಲ್ಟಾ ಯಾವ ಹೋಗಲ್ಲ. सबको अस्सलाम वालेकुम। समझाना ज़रूरी है कि हमारे बीजापुर के सभी ऑटो चालक और भाइयों को मालकों को कि बोले तो 2 दिन से तुम्हें देख रहे हैं सब पूरा गाड़ियाँ कैसा पकड़ रहे हैं का, और ख़ास कर को जो गाड़ियाँ पकड़ को जो कोर्ट को भेज रही ये भी देख रही क्या, और उसमें वहाँ क्या क्या दंड हो रहा है ये भी देख रही। तो इसके बारे में हमें सब पूरे मेम्बरा मिला को क्या करें एसपी साहब के पास गए थे। तो एसपी साहब के सामने सब हमें पूरा डिटेल में बोले ऐसा ऐसा हमारा प्रॉब्लम है, ये हिसाब से हम को सीटा उतारने का जगह, तुम्हारा गाड़ियाँ रुकाने का ये जगह पर हम को जगह नहीं, स्टैंड का ये सब ऐसा प्रॉब्लम है, बसा का ये सब पूरा बताया। उन्होंने एक एक बात हम लोग को ऐसा पूरा गौर से हर एक मेंबर के पूरे सुन को क्या है नहीं डीएसपी साहब को बुला भेज को उनको हमारे साथ भेजे उन्होंने जाको तुम्हें क्या है नहीं जाको इनका पूरा इनका प्रॉब्लम देख लेगा पूरे ऑटो वाले का। तो ये हिसाब से बात करें। और एक क्या बोले तुम अभी तक देखो हमें ऑटो वाले को क्या भी ना वर्दी के बारे में पूछे ना लाइसेंस के बारे में पूछे। अब इसके आगे क्या है मालूम है क्या, हमें तुम्हें पहले डिसिप्लिन से रहो तो हमें क्या भी नहीं करते। और तुमना को सब पूरे जना की एक वार्निंग क्या है बोले तो मेरे तरफ से तुम्हारा रिक्वेस्ट है जो हमें केसी मार्केट से जो गाड़ियाँ लेकर आते हैं तुम्हें सीटा यहाँ उतारने का, यहाँ उतार को क्या नहीं यहाँ से सीधा जाकर ठहरने का नहीं, वहाँ साल के सामने तुम्हें ठहर को सीटा उतारे बोले तुम ना को सीधा गाड़ियाँ पकड़ो को ले जाते। ये बात को बोले तो कोई हिसाब से तुम पूरे जने डिसिप्लिन से रूल्स के अंदर गाड़ियाँ चलाओ और पूरा अपने हिसाब से क्या जैसा ड्राइवर चलाता गाड़ी वो हिसाब से चलाओ, सबके साथ क्या अच्छा बर्ताव करो, पैसेंजर के साथ भी सबसे अच्छा डिसिप्लिन बनने का देखो रूल्स के अंदर रहो। अस्सलाम वालेकुम, नमस्कार। वालेकुम नमस्ते। आज बीजापुर के अंदर आज 2-3 दिन से हम लोग देख रहे थे ट्रैफिक वाले जो गाड़ी पकड़ कर लेके जाके जो गाड़ी लगाकर कोर्ट को केस दे रहे थे। इसलिए क्या है हम लोग जाकर एसपी साहब को मिलने के बाद और एसपी साहब ने बताने के बाद एसपी साहब बताकर हमारे साथ डिस्कस करे हैं। डिस्कस करके क्या है तुम्हारे क्या क्या प्रॉब्लम है सब बताने के बाद हम लोग उनको हमारी प्रॉब्लम बताने के बाद उन्होंने हमारी फरियाद सुनकर
ऑन स्पॉट क्या है हमारे जो भी प्रॉब्लम है वो सॉल्व करने के लिए डीएसपी साहब को बुलाकर हमारे साथ उन्होंने सिटी के अंदर सर्वे करने को भेजे थे। तो हमारी कहाँ का प्रॉब्लम है वो सब प्रॉब्लम हमें आज डीएसपी साहब को पूरा सर्वे कराकर दिखाए हैं। बीजापुर के अंदर जो भी ऑटो वाले की परेशानी है उस परेशानी को दूर करने के वास्ते एसपी साहब ने डीएसपी साहब को हमारे साथ में भेजे थे। हमारे साथ भेज कर क्या है पूरा प्रॉब्लम दिखा इनको, गांधी चौक, केशी मार्केट, बस स्टैंड, मीनाक्षी चौक और जहाँ जहाँ ट्रैफिक होती है सब ट्रैफिक के वास्ते हम लोग उनको एक पूरा उनके पास हम लोग मुद्दा रखे हैं, सर्वे कराने के बाद क्या है उन्होंने भी हमारी बात सुनकर अपनी भी बात हमारे पास रख कर डिस्कस हुई हमारी उनकी। तो इसलिए क्या है कि 2-4 दिन में ये पूरा मसला हल होगा। इसलिए मैं बोलना चाहता हूँ कि पहली बात एसपी साहब का मैं मेरे दिल के गहराइयों से बहुत बहुत शुक्र अदा करता हूँ और डीएसपी साहब को मैं मेरे दिल के गहराइयों से शुक्रिया अदा करता हूँ यहाँ। और हमारे बीजापुर के गांधी चौक ट्रैफिक तड़केरी साहब का मैं शुक्र अदा करता हूँ। और क्योंकि इसलिए क्या है हमारे साथ उन्होंने 2 से 3 घंटे का वक्त हमारे साथ आज बीजापुर उत्तर कर्नाटका ऑटो रिक्शा वाले के साथ में मिलकर 2 से 3 घंटे हमारे को टाइम दिए हैं उन्होंने, उनका मैं मेरे दिल से बहुत बहुत शुक्र अदा करता हूँ। क्योंकि आने वाले दिनों में सीसी कैमरा जो ट्रैफिक का नियम है 2 से 3 महीने में चालू होने वाला है। इसलिए क्या है अपने डॉक्यूमेंट गाड़ी के और यूनिफॉर्म और जो भी रूल्स ट्रैफिक का है रूल्स अपने अपने हिसाब में, और जहाँ से पैसेंजर को लेना है, जहाँ से उतारना है, जहाँ से पैसेंजर को लेना है, जहाँ से उतारना है वो अपने अपने हिसाब में चलाओ गाड़ी, अपने अपने हिसाब में उतारो। क्यों बोले तो आने वाले दिन ऐसे नहीं रहते, आने वाले दिन चेंज होने वाले। हमारे घरों तक गवर्नमेंट का फाइन आने वाला है आने वाले दिनों में, 2 से 3 महीने में हमारे घरों तक हमारा फाइन आने वाला है। इसलिए क्या है इस फाइन से बचने के लिए क्या है अब भी से हम लोग ये काम करते गए तो जो सिग्नल है, जो ट्रैफिक है, जो भी प्रॉब्लम हमारी भी प्रॉब्लम है हमें खुद होकर पूरे ऑटो वाले भाई मिलकर सॉल्व कर लेना है। नहीं तो आने वाले दिनों में ना तुम्हारे को ट्रैफिक वाले पकड़ेंगे, ना वो साहब पकड़ेगा, ना ये साहब पकड़ेगा, सीधा तुम्हारे घरों तक तुम्हारा फाइन आएगा। इसलिए मैं बोलना चाहता हूँ अपने अपने हिसाब में रहो, अपने अपने गाड़ी सुरक्षित करो, अपने जो लाइसेंस है लाइसेंस बना लो, डॉक्यूमेंट नहीं है डॉक्यूमेंट बना लो, इंश्योरेंस नहीं है इंश्योरेंस बना लो, पोल्यूशन नहीं है पोल्यूशन बना लो। हर एक चीज का हिसाब कैमरे के अंदर ओपन होने वाला है। जो भी गाड़ी जो सिग्नल तोड़ेगा कौन से भी रहने दो, घर तक फाइन आने वाला है 2 से 3 महीने में। मैं आपको सबको मेरे ऑटो चलाने वाले बीजापुर में चलाने वाले भाई अच्छा मालकों को और ड्राइवरों को मैं मेरे दिल से बताना चाहता हूँ, आज बता रहा हूँ। और आगे की बात क्या है हमारे अध्यक्ष बताएंगे आपको। अस्सलाम वालेकुम, नमस्ते। ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘ ವಿಜಯಪುರ ವತಿಯಿಂದ ಒಂದು ಅವೇರ್ನೆಸ್ ಮಾಡ್ತಾ ಇದ್ದೇವೆ। ಈ ಅವೇರ್ನೆಸ್ ಮಾಡುವ ಕಾರಣವೇನೆಂದರೆ ಈಗ ನಿನ್ನೆ ಮೊನ್ನೆ 2 ದಿನ ನಾವು ನೋಡ್ತಾ ಇದ್ದೀವಿ 70-80 ಆಟೋ ರಿಕ್ಷಾ ಹಿಡಿದಕ್ಕಿಂತ ಪೊಲೀಸ್ ಸ್ಟೇಷನ್ ಒಳಗೆ ಹೋಯ್ತಾ ಇದ್ದಾರೆ। ಯಾಕೆ ಹೋಯ್ತಾ ಇದ್ದಾರಪ್ಪ ಅಂದ್ರೆ ನಾವು ತಪ್ಪು ಮಾಡಿದ ಕಾರಣಕ್ಕೆ ಹೋಯ್ತಾ ಇದ್ದಾರೆ। ಅವು ಇವತ್ತು ಬೆಳಗ್ಗೆಯಿಂದ ನಾವು 10 ಗಂಟೆಯಿಂದ ಮಧ್ಯಾಹ್ನ 3-4 ಗಂಟೆ ತನಕ DSP ಸಾಹೇಬ್ ಜೊತೆ ಮತ್ತು PSI ಸಾಹೇಬ್ ಜೊತೆ ನಿಂತು ನಾವು ನೋಡಿದ್ದೇವೆ। ಅವರು ಯಾವ ಗಾಡಿ ತಪ್ಪು ಮಾಡ್ತಾ ಇದೆ ಆ ಅಂತ ಆಟೋಗಳಿಗೆ ಹಿಡಿತಾ ಇದ್ದಾರೆ ಅವರು। ಸೀದಾ ಹೋಗೋದು ಆಟೋ, ಎಲ್ಲಿ ಒಂದು ಸ್ವಲ್ಪ ಸೈಡಿಗೆ ನಿಂತಿದ್ದ ಆಟೋ ಅವು ಹಿಡ್ತಾ ಇಲ್ಲ, ಸ್ಟ್ಯಾಂಡ್ನಲ್ಲಿ ಅದ್ರ ಮತ್ತು ಸೈಡ್ನಲ್ಲಿ ನಿಂತಿದ್ದ ಆಟೋ ಹಿಡ್ತಾ ಇಲ್ಲ, ಸೆಂಟ್ರ್ ಒಳಗೆ ಬಂದು ಪ್ಯಾಸೆಂಜರ್ ನಿಲ್ಲಿಸ್ತಾರಲ್ಲ ಅಂಥ ಆಟೋಗಳಿಗೆ ಫೈನ್ ಕೊಡ್ತಾ ಇದ್ದಾರೆ। ನಾವು ಒಂದು ಆಮೇಲೆ ನೋಡ್ಕಿಂತ ನಾವು SP ಸಾಹೇಬ್ರ ಕಡೆ ಹೋಗಿದ್ದೇವೆ ಇವತ್ತು ಮಧ್ಯಾಹ್ನದಾಗ। ಅವ್ರು SP ಸಾಹೇಬ್ರು ನಮಗೆ ಎಲ್ಲ ಸದಸ್ಯರು ಕರೆಸ್ಕಿಸಿಂದ ಒಳಗೆ ಕೂಡಿಸಿಂದ 1 ತಾಸು ಗಟ್ಟಲೆ ನಮಗೆಲ್ಲ ನಾವು ಏನು ನಮ್ಮ ಸಮಸ್ಯೆ ಅದಾವೆ ಎಲ್ಲ ಕೇಳಿಕಿಸಿಂದ ಅವರು ಏನದ ಒಂದು ಪರಿಹಾರ ಇದು ಮಾಡಿದರು। ಆಮೇಲೆ DSP ಸಾಹೇಬ್ರು ಕರೆಸ್ಕಿಸಿಂದ ಅವ್ರಿಗೆ ಇವ್ರ ಜೊತೆ ಹೋಗ್ರಿ ಬಿಜಾಪುರ ಎಲ್ಲಿ ಸಮಸ್ಯೆ ಇದಾವೆ ಇವ್ರದ್ದು ಆ ಸಮಸ್ಯೆನೂ ಬಗೆಹರಿಸ್ರಿ ಅನ್ಕಿಸ್ ಅವ್ರು ನಮ್ಮ ಜೊತೆ ಕಳಿಸಿದ್ರು। ಆ ಗಾಂಚುಗೆ ನಾವು DSP ಸಾಹೇಬ್ರು ಕರ್ಕೊಂಡು ಬಂದು SP ಸಾಹೇಬ್ರು ಬಂದು DSP ಸಾಹೇಬ್ರು ಬಂದರು, ಆಮೇಲೆ ತಳಕೇರಿ CPI ಸಾಹೇಬ್ರು ಬಂದರು, ಟ್ರಾಫಿಕ್ PSIಗಳು ಎಲ್ಲರೂ ನಮ್ಮ ಸಹಕಾರ ಮಾಡಿಕಿಸಿಂದ ನಮ್ಮ ಜೊತೆ ಒಂದು 4 ತಾಸು ಬಾಯ್ ವಾಕ್ ಮಾಡಿದ್ರು। ಅವ್ರು ನಡ್ಕೋತ ನಮ್ಮ ಜೊತೆ ಬಂದು ಬಸ್ ಸ್ಟ್ಯಾಂಡ್ ಆಗಲಿ ಅಥವಾ KC ಮಾರ್ಕೆಟ್ ಆಗಲಿ, ಜನತಾ ಬಜಾರ್ ಆಗಲಿ, ಬಸವ ಸರ್ಕಾರ ಆಗಲಿ, ಎಲ್ಲ ಮೀನಾಕ್ಷಿ ಚೌಕ್ ಎಲ್ಲ ಕಡೆ ಬಂದು ನಮಗೆ ಇದು ಒಂದು ನಮ್ಮ ಪ್ರಾಬ್ಲಮ್ ಏನಿದಾವ ನಮ್ಮ ಸಮಸ್ಯೆಗಳು ಏನೋ ಎಲ್ಲ ಕೇಳಿದ್ರು। ಆಮೇಲೆ ಮೊದಲು ನಮ್ಮ ದೊಡ್ಡ ಸಮಸ್ಯೆ ಏನಿತ್ತು ಇಲ್ಲಿ ಜನತಾ ಬಜಾರ್ ಹತ್ರ ಅದು ಪೋಸ್ಟ್ ಆಫೀಸ್ ಅಂತ ಬಸ್ ಸ್ಟಾಪ್ ತೆಗೆದು ಈ ಕಡೆ ಹಾಕಿದ್ರು ಅವರು। ಫಸ್ಟ್ ಆಫ್ ಆಲ್ ಅದು ನಮ್ಮ ಪ್ರಾಬ್ಲಮ್ ಇತ್ತು। ಅದು ಏನಾದ್ರೆ DSP ಸಾಹೇಬ್ರು ಹೇಳಿದಾರೆ ನಮಗೆ ಮೊದಲು ಬಸ್ ಸ್ಟಾಪ್ ಎಲ್ಲಿತ್ತು ಆ ಕಡೆನೇ ಹಾಕ್ತೀನಿ ಅನ್ಕಿಂತ ಹೇಳಿದಾರೆ। ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಪ್ಯಾಸೆಂಜರ್ ಇಳಿಸೋ ಸೌಲಭ್ಯ ಇರಲಿಲ್ಲ ನಮಗೆ, ಅದೊಂದು ಸ್ವಲ್ಪ ಮಾಡಿಕೊಡ್ತೀನಿ ಅಂತಾರೆ।
ಆಮೇಲೆ ಗಾಂಧಿ ಚೌಕದಿಂದ ಬಸ್ ಸ್ಟ್ಯಾಂಡ್ಗೆ ಇಳಿಸುವುದು ಪ್ಯಾಸೆಂಜರ್ಗಳಿಗೆ ಆ ಸಿಗ್ನಲ್ ಇದೆ, ಆ ಸಿಗ್ನಲ್ದಲ್ಲಿ ಅವರು ಇಳಿಸಬಹುದು. ಆಮೇಲೆ ಆ ಕಡೆಯಿಂದ ಏನೋ ವಾಯ ಲೈನು ಅಥವಾ ಉಡ್ಕೋ ಲೈನ್, ವಜ್ರ ಹನುಮಾನ, ಇಬ್ರಾಹಿಂಪುರ ಲೈನ್, ಇವು ಎಲ್ಲಾ ಆಟೋಗಳು ಬರ್ತಾವಲ್ಲ ಆ ಕಡೆ ರಾಣಿ ಚೆನ್ನಮ್ಮ ಸರ್ಕಲ್ ಹತ್ರ ಅಲ್ಲಿ ಸೈಡಿಗೆ ನಿಂತ್ಕೊಂಡು ಇಳಿಸ್ಬೇಕು ಅವರು. ಆಮೇಲೆ ನಾವು SP ಸಾಹೇಬರಿಗೆ, ಅಡಿಷನಲ್ SP ಸಾಹೇಬರಿಗೆ, DSP ಸಾಹೇಬರಿಗೆ, ಆಮೇಲೆ ತಲಕೆರೆ CPI ಸಾಹೇಬರಿಗೆ ಮತ್ತೆ ಟ್ರಾಫಿಕ್ PSI ಗಳು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಇನ್ನೊಂದು ಇದು ಆಟೋ ಒನ್ ವೇ, ಶಿವಾಯಿ ಸರ್ಕಲ್ ಇಂದ ಒನ್ ವೇ ಇದೆ, ಇಲ್ಲಿ ಬಸವ ಸರ್ಕಲ್ ಇಂದ ಇಲ್ಲಿ ರಾಯಚೂರು ಬರಬೇಕಾದ್ರೆ ಒನ್ ವೇ ಇದೆ. ಅದ್ರ ಬಗ್ಗೆ ಮಾತಾಡಿದ್ರೆ ಅದ್ರ ಜೊತೆ ನಾವು ಮಾತಾಡಿದ್ದೇವೆ ಸರ್. ಅದನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅದು ಟ್ರಾಫಿಕ್ ಒಂದ್ ಸ್ವಲ್ಪ SP ಸಾಹೇಬ್ರ ಜೊತೆ ಅದು ನಾವು ಒಂದಿನ ಇದು ಸರ್ವೆ ಮಾಡ್ಕೊಂಡು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. DSP, CPI, ಟ್ರಾಫಿಕ್ ಸಿಬ್ಬಂದಿ ನೀವೆಲ್ಲರ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ನೀವೆಲ್ಲರೂ ಕೂಡ ಹೋಗಿದ್ದೀವಿ ಕೂಡ. ಏನು ನಿಮಗೆ ಇದು ಸಿಕ್ಕರಲ್ಲಿ ಆದ್ರೆ ನಿಮ್ಮ ಯಾರು ತಪ್ಪು? ಆಟೋ ಅವ್ರ ತಪ್ಪಿತ್ತು ಅಥವಾ ಏನು ಪ್ಲೇಸಿನ ತಪ್ಪಿತ್ತು, ಏನು ಬಸ್ಸಿನ ತಪ್ಪಿತ್ತು, ಯಾರು ತಪ್ಪು? ನೋಡ್ರಿ, ತಪ್ಪಂದ್ರೆ ಎಲ್ಲಾರ್ದು ತಪ್ಪು ಇರುದೇ. ಆಟೋ ನಡೀತಾನ ಅಂದ್ರೆ ಆಟೋ ರೋಡ್ ಮ್ಯಾಗ ತಗೊಂಡ್ಬಂದ್ರೆ ಆಟೋದವಂದೇ ಮೊದಲ ಆಟೋ ಹೊಡಿದೇ ತಪ್ಪು. ಮೊದಲ್ ಬಿಜಾಪುರ ಒಳಗ ತಪ್ಪು ಮಾಡುದೇ ಆಟೋದವ್ರು. ಮತ್ತೆ ಯಾರು ಉಳ್ಕಿದವ್ರದ್ದು ಯಾರಿಗೂ ಕಾಣಿಸಂಗಿಲ್ಲ. ಮೊದಲ್ ಫಸ್ಟ್ ಏನ್ ಬತ್ತಂದ್ರೆ ಆಟೋದವ್ರು ಬರ್ತಾರ ಬಿಜಾಪುರದಾಗ. ಬಿಜಾಪುರ ಬಿಟ್ಟು ಎಲ್ಲರೂ ನೀವು ಇಷ್ಟು ಗಾಡಿ ಹಿಡಿದು ಎಲ್ಲ ಮಾಡಿದ್ದು ನೀವು ಎಲ್ಲರೂ ನೋಡಿರಿ ಇಲ್ಲ. ಯಾಕೆ ಅವ್ರು ಮಾಡ್ತಾರೆ? ಅವರು ಏನೈತಿ ರೂಲ್ಸ್ ಫಾಲೋ ಮಾಡಿ ಅನ್ಕಿಸಿ ಅವ್ರು ಮಾಡಾಕ್ತಾರ. ನಾವು ಜರ ಈಗ ಸಿಟಿ ಬದಲಾಸ ಆಗ್ತೈತಿ, ಸಿಟಿ ಡೆವಲಪ್ಮೆಂಟ್ ಆಗ್ತೈತಿ, ಅದರ ಪ್ರಕಾರ ನಾವು ಅವ್ರ ಸರ್ಕಾರ ಕೊಡ್ಬೇಕು. ನಾವು ಅದರ ಬಗ್ಗೆ ಏನೈತ್ರಿ ಎಲ್ಲ ಡ್ರೈವರ್ಗೆ ನಾವು ವಿನಂತಿ ಮಾಡ್ತೀನ. ಉತ್ತರ ಕರ್ನಾಟಕ ಆಟೋ ಯೂನಿಯನ್ನಿಂದ ನಾವು ವಿನಂತಿ ಮಾಡ್ತೀನ ಎಲ್ಲಾರ್ಗೆ, ಆಟೋ ಡ್ರೈವರ್ಗೆ ನಮ್ಮ ವಿನಂತಿ ಐತಿ, ನಿಮ್ಮ ರೂಲ್ಸ್ ಪ್ರಕಾರ ನೀವು ನಡ್ರಿ, ಯಾರು ನಿಮ್ಗೆ ಫೈನ್ ಮಾಡಂಗಿಲ್ಲ. ಆದ್ರೂ ನೀವು ಅವ್ರ ತಪ್ಪಿನಿಂದ ಅವ್ರು ಮಾಡಿದಂದ್ರೆ ಅವು ಅದರದ್ದು ಮುಂದೆ ಏನೈತಿ ಎಲ್ಲಾರು ಕೂಡ ಒಂದು ಮೀಟಿಂಗ್ ಮಾಡ್ಕೊಳ್ಳೋಲ್ರಿ. ಅದರದ್ದು ಈ ತಪ್ಪ ನಮ್ಮ ಆಟೋಗಳು ಯಾಕೆ ನಡೀತಾವ ಅಂದ್ರೆ ನಮ್ಮ ವಿಜಯಪುರ ನಗರದಲ್ಲಿ ಪ್ಯಾಸೆಂಜರ್ ಕಡಿಮೆ, ಆಟೋ ಸಂಖ್ಯೆ ಹೆಚ್ಚಾಗಿದೆ. ಆದ ಕಾರಣ ನಮ್ಮ ಆಟೋಗಳು ತಪ್ಪು ಕಾಣಿಸ್ತಾ ಇದೆ. ಲೀಗಲ್ ಇದೆ, ಆದ್ರೆ ನಮ್ಮ ಸಿಟಿಗೆ ನೋಡ್ಬೇಕಂದ್ರ ಆಟೋ ನಮ್ಮ ಸಿಟಿಗಿಂತ ಹೆಚ್ಚಾಗೈತಿ. ಏನು ಮಾಡಕ್ ಬರಂಗಿಲ್ಲ. ಮುಂದೆ ನೆಕ್ಸ್ಟ್ ಏನ್ ಇಲೆಕ್ಟ್ರಿಕ್ ವೆಹಿಕಲ್ ಏನ್ ಬರ್ತಾ ಇದಾವ ಹೊಸವು, ಅವು ಸ್ಟಾಪ್ ಮಾಡ್ಬೇಕು, ಅವರು ಬಂದ್ ಮಾಡ್ಬೇಕು, ಪರ್ಮಿಟ್ ಕೊಡಬಾರ್ದು ಅವ್ರಿಗೆ. ನಮ್ಮ ಸಿಟಿಗೆ ಮನವಿ ಕೊಟ್ಟಿದ್ದೇವೆ, ಇವಾಗಲೇ ನಾವು ಮನವಿ ಕೊಟ್ಟಿದ್ದೇವೆ. ಡಿಸ್ಕಸ್ ಆಗೈತ್ರಿ. ಬ್ಯಾಟ್ರಿ ಗಾಡಿ ಸಂಬಂಧ SP ಸಾಹೇಬ್ರ ಜೊತೆ ಡಿಸ್ಕಸ್ ಮಾಡೇನ್ರಿ. ಆಟೋ ಸಾಹೇಬ್ರ ಜೊತೆ ಈಗ ಮಾಡ್ಲಾಕ್ ಹೋಗ್ತೀನ್ರಿ. ಅದರ ಬಗ್ಗೆ ಏನೈತ್ರಿ ಅದು ಡಿಸ್ಕಸ್ ಮಾಡ್ತೀನ, ಮನವಿನೂ ಕೊಡ್ತೀನ. ಅದು ಏನ್ ಬಂದ್ ಆಗಂಗಿಲ್ಲ, ಅದು ಸ್ಟಾಪ್ ಮಾಡೋದು ಪರ್ಯಾದ ನಾವು ಮಾಡ್ತೀನಿ. ಅದು ಗೌರ್ಮೆಂಟ್ ಗಾಡಿ ಐತಿ, ಇಲೆಕ್ಟ್ರಿಕ್ ಗಾಡಿ ಐತಿ. ಅದು ಇಲೆಕ್ಟ್ರಿಕ್ ಗಾಡಿಗೆ ಏನೈತಿ ಇಂಡಿಯಾದಾಗ ಎಲೆಕ್ಟ್ರಿಕ್ ಗಾಡಿ ಬಂದಾವ. ಈಗ ಸೆಂಟ್ರಲ್ ಗವರ್ಮೆಂಟ್ ದಿಂದ ನೆಕ್ಸ್ಟ್ ಜನರೇಷನ್ ಅದೇ ಇದೆ, ಅದರ ಸಂಬಂಧ ಇವರು ಕೊಡ್ತಾ ಇದಾರೆ ಗಾಡಿ. ಆದ್ರೆ ನಮ್ಮ ವಿಜಯಪುರ ಸಿಟಿಗೆ ಅಷ್ಟು ಗಾಡಿ ನಮಗೆ ಅವಶ್ಯಕತೆ ಇಲ್ಲ. ನಾವು ವಿನಂತಿ ಮಾಡ್ತೀನಿ ಅವ್ರ ಜೊತೆ, ಅಂದ್ರೆ ಈ ಸಿಟಿ ಲಿಮಿಟ್ ಸಂಬಂಧ ಇಷ್ಟು ಗಾಡಿ ಬರ್ಲಾಗ್ತಾವ, ಅದು ಜರ ಸ್ಟಾಪ್ ಆಗ್ಬೇಕನ್ಕೇಶ್ ನಾವು ವಿನಂತಿ ಮಾಡ್ತೀನಿ ಅವ್ರಿಗೆ ಎಲ್ಲಾರ ಸಾಹೇಬರಾಗಿ. ಜನರಕ್ಕಿಂತ ಆಟೋಗಳನ್ನ ಹೆಚ್ಚಾಗಿದ್ವು ನಮ್ಮ ಕಡೆ. ಅದೇ ಪಾಲಿಸಬೇಕ್ರಿ. ಪಾಲಿಸಿಲ್ಲ ಅಂದ್ರೆ ಸೀದಾ ಅಗಾಳಿ ನಾವ್ ಹೇಳಿಲ್ಲ ಒಂದ್ ಮಾತ್ ನಿಮ್ಗೆ, ಸೀದಾ ಮನಿ ತನ ಬರ್ತಾವ. ಯಾರ ಮುಂದ್ ಹೋಗಂಗಿಲ್ಲ, ಯಾರ ಬಲ್ಲಿ ಹೋಗಂಗಿಲ್ಲ, ಯಾರ ಸಾಹೇಬರ ಬಲ್ಲಿ ಹೋಗಂಗಿಲ್ಲ, ಯಾರು ಬರಂಗಿಲ್ಲ. ಸೀದಾ ನಿಮ್ ಮನಿಗೆ ಬರ್ತಾವ. ಲೈಟ್ ಬಿಲ್ ಹೆಂಗ್ ಬರ್ತಾವಿಲ್ಲ ಹಂಗ ನಿಮ್ ಗಾಡಿದು ನೋಟಿಸ್ ಬರ್ತಾವ ಮನಿಗೆ. ಕ್ಯಾಮ್ರಾದು ಫೈನ್ ಬರ್ತೈತಿ. ನಾವು ಅವೇರ್ನೆಸ್ ಮಾಡಿ ಮತ್ತೊಂದ್ ಮಾತು ಹೇಳಾಕ್ತೀನ. ಈ ಬಿಜಾಪುರ ಸಿಟಿ ನಮ್ಮ ಆಟೋ ಚಾಲಕರ ಮಾಲಕರ ಎಷ್ಟ್ ಮಂದಿ ನಡೆಸ್ತಾರ ಇಲ್ರಿ, ಅವ್ರಿಗೆ ತಿಳಿಸ್ಲಾಕ ನಂದು ಸ್ವಂತ ಆಟೋ ಈಗ ಒಂದ್ ಆಟೋ ಬಿಟ್ಟಿನ ಲಾಸ್ಪೀಟ್ ಮಾಡಾಕ. ನಮ್ಮ ಆಟೋ ಯಾಕಂದ್ರೆ ಎಲ್ಲಾರು ಬಡವರು ಇರ್ತಾರ, ಬಡವರು ಅದಾರ ಅನ್ಕೇಸಿ ನಮ್ ಸ್ವಂತ ಆಟೋನ ಅವೇರ್ನೆಸ್ ಮಾಡಾಕ ನಾವು ಬೈಕ್ ಹಚ್ಕೇಸಿ ಇದು ಮಾಡಾಕ್ತಿನ ಸರ್. ಇದು ಎಲ್ಲಾರ್ಗೆ ತಿಳಿಸೋದು ಕೆಲಸ ನಾವು ಅವೇರ್ನೆಸ್ ಕಾರ್ಯಕ್ರಮ ನಡೆದಿದೆ. ಯಾಕಂದ್ರೆ ನಮ್ಮ ಸಂಘ ವತಿಯಿಂದ ಒಂದು ಆಟೋ ಮೈಕ್ ಹಚ್ಕೇಸಿ ನಾವು ಅನೌನ್ಸ್ಮೆಂಟ್ ಮಾಡ್ಸಾಕತ್ತಿದ್ದೀವಿ. ನೂರ್ ಅಹಮದ್ ಇನಾಮದಾರ್, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಜಿಲ್ಲಾಧ್ಯಕ್ಷ. ಚಾಲಕರ मालकरा संघ नबीलाल नेडगुंदी ऑटो उत्तर कर्नाटक उपाध्यक्ष यूनियन की तरफ से ये जो ऑटो रिक्शा वालों को पकड़ा जा रहा है, इसके लिए जो है ने सिस्टमेटिक जाना
सही तरीके से जाना। अभी जो ऑटो वाले बताए कि हमें 2 दिन परेशानी होती है, इसके लिए बताया उन्होंने कि तुम्हें परेशान नहीं होना बोल को बताए, और तुम्हें भी एहतियात करो। तो डीएसपी साहब का, एसपी साहब का तहे दिल से शुक्रिया अदा करता हूँ मैं, सीपीआई साहब का, ट्रैफिक वाले का। मगर तुम्हें सिस्टमेटिक गए तो उन्होंने नहीं पकड़ते। तुम्हें अगर रॉन्ग साइड गए या नो पार्किंग में गाड़ी लगाए तो पकड़ते हैं, उन्हें केस देते हैं। और तुम्हें ड्रेस कंपल्सरी सीधा पहन लेना। तुम्हें कहा भी आधा ड्रेस डालिए, हाँ खांदे पर डालिए तो नहीं चलता। इसके लिए सिस्टमेटिक डाल लो, सिस्टमेटिक करो। उन्होंने भी केस देते नहीं तुम्हारा, नहीं तुम्हें गलत काम करे तो केस देने वाले। उन्होंने खुला आज एसपी साहब सामने जाकर बैठ को बात करके